ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೊಂಟಿವ್ರಿ. ನಮ್ಮ ಸೌಮ್ಯ, ನಮ್ಮ ಯಜಮಾನ್ರು, ನಾನು, ಆಮೇಲೆ ಶ್ರುತಿ ಬರ್ತಾ ಇದ್ದಾಳೆ. ಬಂದ್ಮೇಲೆ ತೋರಿಸ್ತೀನಿ ನಾನು ನಿಮಗ. ಇವಾಗೆಲ್ಲ ಕಾರ್ ಒಳಗೆ ಕುತ್ಕೊಂಡು ರೆಡಿ ಮಾಡ್ಕೊಂಡು ಹೊಂಟಿವಿ. ಸೊ ಆನ್ ದ ವೇ ಏನೇನಾಗತ್ತ ಏನಾರ ಹೇಳ್ತೀರೇನು? ಹಲೋ ಹೇಳ್ರಲ್ಲ ಏನ್ರಿ? ರುದ್ರಾಕ್ಷಿ ಸರ ಸೌಮ್ಯ ಸೌಮ್ಯ ಸೊ ಇವಾಗ ವೆಕೇಶನ್ ಅಂತ ಲೀವ್ ಆಗೈತಿ. ಸೊ ಡೈರೆಕ್ಟ್ ಇಲ್ಲಿ ಬಂದಿದಾರ ಶ್ರುತಿ, ಸೌಮ್ಯ, ಆಮೇಲೆ ನಮ್ಮ ಅತ್ತಿ, ನಮ್ಮ ಮಾಮ, ಸಂಗೀತ ಮಿಸ್ಸಿಂಗ್, ನಮ್ ಪೀರಿಯ, ನಮ್ ಗೀತಕ್ ಹೋಗ್ಬೇಕು ಮಿಸ್ಸಿಂಗ್. ಸೊ ಇವಾಗ ನಾವ್ 4 ಜನ ಹೊಂಟಿವ್ರಿ. ಮತ್ತೇನ್ರಿ ಹೇಳ್ತೀರೇನ್ರಿ? ಮತ್ತ ಆಮೇಲೆ ಮುಂದೆ ಹೋಗ್ರಿ. ಶಿಸ್ತು ಚಪಾತಿ ತಿಂದಾರ್ರಿ, ಕಮ್ಗ ನೀರ್ ಕುಡಿಯೋದಾರ್ರಿ. ಈ ತರ ಐತಿ. ಸೊ ಆನ್ ದ ವೇ ಏನೇನಾಗತ್ತೆ ನಾನು ನಿಮ್ಗೆಲ್ಲ ತೋರಿಸ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ. ಚಾಗಿ ಕುಡ್ರಿ. ಇವಾಗ ನಮ್ಮ ಶ್ರುತಿ ಬಂದ್ರು ನೋಡ್ರಿ. ಮತ್ತೆ ಶ್ರುತಿ ಎಕ್ಸೈಟ್ ಆಗಿಲ್ಲ? ಫಸ್ಟ್ ಟೈಮ್ ಎಲ್ಲರೂ ನಾವು ನೋಡ್ತಿರು ಮಂತ್ರಾಲಯ. ಫಸ್ಟ್ ಟೈಮ್ ಇವ್ರೊಬ್ರು ಆಲ್ರೆಡಿ ನೋಡಿರೋರು. ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿನಿ. ನೋಡೋಣ ರಾಯರ್ ಏನೇನ್ ಸೂಚನೆ ಕೊಡ್ತಾರೋ, ಏನೇನ್ ಮಾಡ್ತಾರೋ. ಆದ್ರೆ ಐ ಹೋಪ್ ತುಂಗಭದ್ರಾ ನದಿ ಒಳಗೆ ನೀರ್ ಇರ್ಬೇಕಂತ ಆಸೆ ಐತಿ. ಫೋನ್ ಮಾಡಿ ನೋಡಿ ಫ್ರೆಂಡ್ಸ್, ಏನ್ ಮಾಡ್ತೀರಿ? ನೀರ್ ಬಿಡಿಸ್ತೀರಿ? ಇವಾಗ ಹೊಂಟೆ ನೋಡ್ರಿ, ಹೋಗೋಣ. ನೋಡ್ರಿ ಕಸ್ಕೊಂಡ್ ಹೆಂಗ್ ಓಡ್ತಾರ ನೋಡ್ರಿ ಗಾಡಿ. ಏನ್ ಬಾರಿ ಕಾಣತ್ರಿ, ಮಸ್ತ್ ಕಣ ಪೊಲೀಸ್ ಕಾಣತ್ರಿ ನೀನು. ನೀವು ಹೇಳ್ರಿ, ಏನ್ರಿ ಹಾಕೋರಿ? ಹೇಳ್ರಿ ಅಂತೀರಿ. ಏನ್ ನಡ್ಸಿರಿ ಮಾತ್ರಿ? ಏನಿಲ್ಲ ನೋಡ್ರಿ. ಇದು ಚಾ ಏನ್ರಿ? ಚಾ ನೋಡ್ರಿ. ಮತ್ತೇನು ವಿಶೇಷ ರೀ? ನಿಮ್ ಕಡೆ ನೋಡ್ರಲ್ಲ. ನಮ್ ಕಡೆ ಏನಿಲ್ಲ ನೋಡ್ರಿ, ಬರೀ ಬಿಸಿಲು ಐತಿ. ನಮ್ ಕಡೆ ಫುಲ್ ತಂಪೈತ್ರಿ. ತಂಪೈತ್ರಿ? ಕಾಶ್ಮೀರದಾಗ ಇದ್ದಂಗ ಫೀಲ್ ಆಗತ್ರಿ. ಕಾಶ್ಮೀರದಾಗ ನೀವು ಊರಿಗೆ ಬರ್ತೀವಿ ಒಬ್ರು ಒಂದೆರಡೇ. ಬರ್ರಿ ಏನ್ರಿ ಮನೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲಾಗಿ ಹೊಡೆದು ಬರಲ್ರಿ? ಯೋಯೋ ಯೋಯೋ ಆಗ್ಯಾರ. ಯೋಯೋ ಹನಿ ಸಿಂಗ್ ಎಲ್ಲ ವಿಡಿಯೋ ಯಾರು ಎಡಿಟ್ ಆಗ್ತದೆ. ಯೋಯೋ ಹನಿ ಸಿಂಗ್ ಆಗಿರೋದು. ಹೇಳ್ರಿ ನೀವು. ಏನಿಲ್ರಿ, ಆಯ್ತು ನೋಡ್ರಿ. ಹಿಂಗೆ ಏನೇನಿರ್ತದೆ ಎಲ್ಲ ಮಂತ್ರಾಲಯ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವೆಲ್ಲ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. See you soon. ಹಾಯ್ ಜನರೇ, ಹಾಯ್ ಸ್ನೇಹಿತರೆ ಅಂತ ಹೇಳಬೇಕು. ಅದೇ ಬರ್ತಾಗಿಲ್ಲ. ಹಾಯ್ ಜನರೇ. ಪೊಲೀಸ್ ಬಂದ್ ನೋಡ್ರಿ ಎಲ್ಲರೂ. ಪೊಲೀಸ್ ಮಾಡ್ಕೊಳತಿ ನೋಡಿ. ಕ್ಯಾಮರಾದಾಗ ಮಾತ್ರ ಕಾಣತ್ತೀರಿ, ಎಲ್ಲೇ ಕಾಣಿಸ್ತೀರಿ. ಮತ್ತೇನ್ರಿ ಕೊಡ್ರಿ? ಏನ್ ಹೇಳ್ಬೇಕ್ರಿ ಅಂಟಿ? ಏನ್ ಹೇಳ್ರಿ? ಈ ಚಾ ಕುಡಿಬೇಕ್ರಿ. ಚಾ ಬ್ರೇಕ್ ಯಾವಾಗ ಕೊಡ್ತಾರೆ? ಅರಿವು 6 ಗಂಟೆ ಕೊಡ್ತಾರೆ. 6 ಗಂಟೆಗೆ ಏನಾದ್ರು ತಗೊಂಡ್ರಿ ಭಯಬಿಟ್ಟು ಧರ್ಮಸ್ಥಳ ಮಂಜುನಾಥ್ ಆಶೀರ್ವಾದ ಮಾಡ್ದ ನಮ್ದು. ಮತ್ತ ಮಾಡ್ರಿ ಅಂತ ಮಂತ್ರಾಲಯ ಚಲೋ ಹೆಂಗ್ ಬರ್ತಾ ಇದಾರೆ ನೋಡಿ ಇವ್ರೆ. ಕಾರಿಂದ ಹೇಳ್ಬಿಟ್ಟು ನಾವು ಇವಾಗ ಆಂಧ್ರದಲ್ಲಿ ಟೀ ಬ್ರೇಕ್ ತಗೊಂಡಿದ್ದೀವಿ ನೋಡಿ. ಇದು ಸುಡ್ಲಾಕಾಗ್ಲೇ ಇತ್ತು. ಚಕ್ಲಿ ಹಾಕ್ಯಾನ ಸಕ್ಕರೆ ಕೈಲಿ ಅದೇ ರೀತಿ.
ಟೈಮ್ ಎಷ್ಟಾಗೈತೆ ಪಾರು ಈಗ 11 10 ಗಂಟೆಗೆ ಮಂತ್ರಾಲಯಕ್ಕೆ ಎಂಟ್ರಿ ಕೊಟ್ವಿ. ಸೊ ನಮ್ಮ ಎತ್ತಿಗಳು ಹೆಂಗೆ ಕುಂತಿದ್ದಾರೆ ನೋಡಿ ಇಲ್ಲಿ. ನಮ್ಮ ಎತ್ತಿಗಳು, ನಮ್ಮ ರಾಯರು ಫೈನಲಿ ನನ್ನ ಕನ್ಸು ನನ್ಸಾಯ್ತು. ಅಲ್ಲೈತೆ ನಮ್ಮ ಕಾರ್. ಸೊ ಇಲ್ಲಿ ಸ್ಟ್ಯಾಚ್ಯೂಸ್ ಇದೆ. ಫಸ್ಟ್ ಒನ್, ಸೆಕೆಂಡ್ ಒನ್, third one, then that is fourth one. ಹಂಗೆ ಉದ್ದಕ್ಕೆ ಹಿಡಿದ್ರೆ ಮಾಡಬಾರ್ದು ಅಡ್ಡಿ. ಹಾಯ್ ಫ್ರೆಂಡ್ಸ್, ಇಷ್ಟೊತ್ತು ನೋಡಿದ್ರಲ್ವಾ ನಮ್ಮ ಜರ್ನಿ ಹೇಗಿತ್ತು ಅಂತ. ತರಲೆ ಕೀಟ್ಲೆ ಎಲ್ಲದರಿಂದ ತುಂಬಿತ್ತು. ತುಂಬ ಖುಷಿಯಾಗಿತ್ತು, ಸಖತ್ತಾಗಿತ್ತು. ಮಿಡ್ ನೈಟ್ ನಾವು ಮಂತ್ರಾಲಯ ರೀಚ್ ಆದ್ವಿ. 1 ಅವರ್ ಅಥವಾ 1.5 ಅವರ್ ಅಷ್ಟೇ ಮಲಗಿಬಿಟ್ಟು ಬೆಳಗಿನ ಜಾವ 5 ಗಂಟೆಗೇ ಎದ್ದು ಬಂದು ನಾನು ರಾಯರಿಗೆ ಉರುಳು ಸೇವೆ ಮಾಡಿದೆ. ಇನ್ನೊಂದು ಗೊತ್ತಾ ಮಿರಾಕಲ್ ಏನಂದರೆ, ನಾನು ಉರುಳು ಸೇವೆ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣವೇ ರಾಯರು ನನಗೆ ಆಶೀರ್ವಾದ ರೂಪದಲ್ಲಿ 5 ರೂಪಾಯಿ ಕಾಯಿನ್ ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದನ್ನು ಇನ್ನೂ ಎತ್ತಿಟ್ಟಿದ್ದೀನಿ. ಅದಾದಮೇಲೆ ನಾನು ಮತ್ತೆ ವಾಪಸ್ ರೂಮ್ಗೆ ಹೋಗಿ ಡ್ರೆಸ್ಅಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದುಬಿಟ್ಟು ರಾಯರ ದರ್ಶನನ 2 ಸತಿ ನಾನು ಮಾಡಿದೆ. ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಮಂತ್ರಾಲಯಕ್ಕೆ ಬರೋದು ನನ್ನ ಕನಸಾಗಿತ್ತು. ನಾನು 9 ಗುರುವಾರಗಳನ್ನ ಪೂಜೆ ಮಾಡ್ತಾಯಿದ್ದೆ. 9 ಗುರುವಾರ ಮುಗಿಯೋಷ್ಟರಲ್ಲಿ 8ನೇ ಗುರುವಾರಕ್ಕೆ ರಾಯರು ನನ್ನ ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರು. ಅದು ನನ್ನ ಫ್ಯಾಮ್ಲಿ ಜೊತೆ, ನಾನು, ನನ್ನ ಗಂಡ, ನನ್ನಿಬ್ಬರು ನಾದಿನಿಯರ ಜೊತೆ ಬಂದು ನಾನು ರಾಯರ ದರ್ಶನ ಪಡೆದಿದ್ದು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಅದೇ ಥರ ತುಂಬ ಒಂದು ಒಳ್ಳೆ ಹಿತಕರವಾದಂಥ ಜರ್ನಿಯಾಗಿತ್ತು. ಇದು ನನಗೆ ನನ್ನ ಲೈಫ್ ಟೈಮಲ್ಲಿ ಮೋಸ್ಟ್ ಮೆಮೊರೇಬಲ್ ಮೂಮೆಂಟು. ಇದು ನಾನು ಈಗ ಮಾಡಿರೋದಲ್ಲ. ಇದು ನಾನು ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಹೋಗಿರುವಂಥದ್ದು ಮಂತ್ರಾಲಯಕ್ಕೆ. ಬಟ್ ನನ್ನ ಹತ್ರ ಕೆಲವೊಂದಿಷ್ಟು ಕ್ಲಿಪ್ ಇತ್ತಲ್ಲ. ಆಮೇಲೆ ಇನ್ನೊಂದೇನೆಂದರೆ, ನಾನು ಇದನ್ನು ಆವಾಗ ಹೇಗೆ ಲಾಗ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಲಾಗ್ ಮಾಡಬೇಕು ಅಂತಲ್ಲ, ನನ್ನ ಖುಷಿಗೆ ನಾನು ಸೆರೆ ಹಿಡಿದಿರುವಂಥ ಕೆಲವೊಂದು ವಿಡಿಯೋಸ್ ಇದಷ್ಟೇ. ಏನಕ್ಕೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಲಾಗಲ್ಲಿ ಹಾಕ್ತಿದ್ದೀನಿ ಅಂತ ಅಂದರೆ, ಇದು ನಾನು ಫಸ್ಟ್ ಅಂದರೆ ನನ್ನ ಕನಸು ನನಸಾದ ದಿನ ಅಲ್ವಾ. ನಾನು ಮಂತ್ರಾಲಯಕ್ಕೆ ಹೋಗೋದೇ ನನ್ನ ಕನಸಾಗಿತ್ತು. ಸೊ ಅದು ಡಾಕ್ಯುಮೆಂಟ್ರಿಯಾಗಿ ಉಳಿಲಿ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆಮೇಲೆ ಇದರಲ್ಲಿ ಆವಾಗ ಹೇಗೆ ವಿಡಿಯೋ ಮಾಡಬೇಕಂತ ಗೊತ್ತಿರಲಿಲ್ವಲ್ಲ, ಯಾವ ಆ್ಯಂಗಲಲ್ಲಿ ನಾವು ಶೂಟ್ ಮಾಡಬೇಕು ಅಂತ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ನನ್ನ ನೆನಪಿಗೋಸ್ಕರ ನಾನು ಮಾಡಿರುವಂಥದ್ದು ಕ್ಲಿಪ್ಸ್ ಇದು. ಸೊ ಇದು ನನಗೋಸ್ಕರ ಅಂದರೆ ಡಾಕ್ಯುಮೆಂಟ್ರಿಯಾಗಿ ಉಳಿಲಿ, ಇದು ನನ್ನ ಕನಸಾಗಿತ್ತಲ್ವ, ಅದಕ್ಕೆ ನಾನು ಇದನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಮೇಲೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ರಾಯರು ಮಹಾಮಹಿಮರು. ನನ್ನಪ್ಪನ ನೋಡೋದು ನನ್ನ ಕನಸಾಗಿತ್ತು. ಏನು ಹೇಳಿ, ನಾನು ಉರುಳು ಸೇವೆ ಎಲ್ಲ ಮುಗಿಸಿ ರಾಯ ದರ್ಶನ 2 ಸತಿ ಅಂದರೆ ನನ್ನ ಭಾಗ್ಯ ಅಲ್ವಾ. ಅದನ್ನೆಲ್ಲ ಮುಗಿಸ್ಕೊಂಡು ರಾಯರು ಕೂತು ಜಪ ಮಾಡ್ತಿರುವಂಥ ಜಪದ ಕಟ್ಟೆಗೆ ಹೋದ್ವಿ. ಆಮೇಲೆ ಅಲ್ಲಿ ಅವ್ರಿಗೆ ಉಪಯೋಗಿಸೋಂಥದ್ದು ಒಂದು ಒರಳು ಕಲ್ಲಿತ್ತು. ಆ ಕಲ್ಲಾಗಲಿ ಅಂದರೆ ಅವರಿದ್ದಾಗ ಯೂಸ್ ಮಾಡ್ತಿರುವಂಥದ್ದು, ಅವ್ರು ನಡೆದಾರೋ ಜಾಗಗಳಿಗೆಲ್ಲ ಹೋಗಿ ಬಂದೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. 9ನೇ ಗುರುವಾರ ಅಗೇನ್ ಇಲ್ಲಿ ನಮ್ಮ ಮಠ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಹೋಗಿ 9 ಗುರುವಾರನ ಕಂಪ್ಲೀಟ್ ಮಾಡಿಕೊಂಡೆ. ಅದು ನನಗೆ ತುಂಬ ಖುಷಿಯಾಯ್ತು. ಇದೆ ನೋಡಿ ಜಪದ ಕಟ್ಟೆ, ರಾಯರು ಕೂತ್ಕೊಂಡು ಜಪ ಮಾಡ್ತಿರೋದು. ಪಕ್ಕದಲ್ಲಿನೇ ತುಂಗಭದ್ರಾ ನದಿ ಇದೆ. ಇದೇ ಆ ಒರಳು ಕಲ್ಲು. ಸೊ ಹೀಗಿದೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಹೀಗೆ ನೋಡ್ತಾ ಇರಿ, ಆಶೀರ್ವದಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.